ಎಸ್1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಇಕ್ಬಾಲಿಯನ್. ನೀವು ನೋಡ್ತಾ ಇದ್ದೀರಾ ಎಸ್1 ಕನ್ನಡ ನ್ಯೂಸ್. ಇವತ್ತು ಒಂದು ದಿವಸ ಕೋಲಾರದ ತಾಲೂಕು ಆಫೀಸ್ ಹತ್ತಿರ SDPI ಪ್ರತಿಭಟನೆ. ಶ್ರೀರಂಗಪಟ್ಟಣದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರು ವಿರುದ್ಧ ಪ್ರತಿಭಟನೆ. ಜಾಮೀನು ಮುಸಲ್ಮಾನರ ಹೆಸರಿಗೆ ಮಾಡಿದರೆ ಅಧಿಕಾರಿಯನ್ನು ನನ್ನ ಗುರಿಗೆ ಸಿಕ್ಕಿದ್ರೆ ಸುಮ್ಮನೆ ಬಿಡಲ್ಲ, ಶಾಸಕ ರಮೇಶ್ ಹೇಳಿಕೆ. ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ನಿಮ್ಮ ವಯಸ್ಸು ನಿಮ್ಮ ಹಕ್ಕು. ಎಸ್1 ಕನ್ನಡ ನ್ಯೂಸ್. ಸಮುದಾಯದಿಂದ 92 ಭಾಗದಿಂದ ಬಂದಿರೋದು. ಆದ ಕಾರಣ ಒಬ್ಬರ ಮುಸ್ಲಿಮ್ಸರಿಗೆ ರಿಸರ್ವೇಷನ್ ಕೊಡುವುದಾಗಲಿ, ಏನೇ ಒಂದು ಗುಂಪು ಹತ್ಯೆ ನಡೀತಾ ಇದೆ ಮುಸ್ಲಿಮರ ಮೇಲೆ, ಒಂದು ಗೋಹತ್ಯೆಯಲ್ಲಿ ಮುಸ್ಲಿಮ್ಸರಿಗೆ ಸಾಯಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡದೆ, ರಿಸರ್ವೇಷನ್ ಕೊಡದೆ ಇರುವ ಏನು ಒಂದು ಶಾಸಕ, ಇಂತಹ ಶಾಸಕ ಇಂತಹ ಮಾತುಗಳನ್ನು ಆಡಿದ್ದಾನೆ. ಇಂತಹ ಶಾಸಕರಿಗೆ ಯಾವ ಹಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಶಾಸಕರು ಮಾತಾಡಿದ್ರೆ ಅವರಿಗೆ ಅನರ್ಹ ಮಾಡಬೇಕು ಮತ್ತು ಇಂತಹವರಿಗೆ ಶಾಸಕ ಸ್ಥಾನದಿಂದ ಅಲ್ಲ, ಪಕ್ಷದಿಂದಲೇ ವಜಾಗೊಳಿಸಬೇಕಂತ SDPI ಕರ್ನಾಟಕ ರಾಜ್ಯದಿಂದ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತರಹದ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ದಂಡಾಧಿಕಾರಿ ಕಚೇರಿ ಮುಂದೆಯೂ ಸಹ ನಾವು ಆಗ್ರಹಿಸ್ತಿರೋ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂತ ವಿನಂತಿಸಿಕೊಳ್ಳುತ್ತಾ, ಏನು ಈ ಪ್ರತಿಭಟನೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಸಮಯ 3 ಗಂಟೆಗೆ ಕೊಟ್ಟಿದ್ರು. ಒಂದು ಆಕಸ್ಮಿಕವಾಗಿ ಬೆಂಕಿ ಅವಘಡವಾಗಿತ್ತು ಆಜಾದ್ ನಗರದಲ್ಲಿ. ತಡವಾಗಿ 4 ಗಂಟೆಗೆ ಒಂದು ಪ್ರತಿಭಟನೆ ಮುಂದಿಡಿದರು. ಸೊ ಇಲ್ಲಿ ನೆರೆದಿರುವ ನನ್ನ ಮಾತುಗಳನ್ನು ಆಲಿಸುತ್ತಿರುವ ನನ್ನ ಸಹೋದರರು ಮತ್ತು SDPI ಕಾರ್ಯಕರ್ತರು, ಪೊಲೀಸ್ ಇಲಾಖೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಈ ಪ್ರತಿಭಟನೆಯನ್ನು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ SDPI, ಜೈ ಭೀಮ್. SDPI ಜಿಂದಾಬಾದ್, SDPI ಜಿಂದಾಬಾದ್. ಶಾಸಕರಿಗೆ ಹೇಳಿ ಧಿಕ್ಕಾರ, ಶಾಸಕರಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಶಾಸಕರಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಶಾಸಕರಿಗೆ ಹೇಳಿ ಧಿಕ್ಕಾರ. ಜಿಂದಾಬಾದ್, ಜಿಂದಾಬಾದ್, SDPI ಜಿಂದಾಬಾದ್, ಜಿಂದಾಬಾದ್, SDPI ಜಿಂದಾಬಾದ್. ಎಸ್1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಇಕ್ಬಾಲಿಯನ್. ಇವತ್ತು ಒಂದು ದಿವಸ ಕೋಲಾರ ತಾಲೂಕು ಆಫೀಸ್ ಹತ್ರ ಪ್ರತಿಭಟನೆ ನಡೀತಾ ಇದೆ. ನಾವು ಕರ್ನಾಟಕ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಏನು ಉದ್ದೇಶ ಅಂದರೆ, 21ನೇ ತಾರೀಕು ಒಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹಾಲಿ ಶಾಸಕ, ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಏನು ಒಂದು ಅವಹೇಳನ, ಮುಸ್ಲಿಮ್ಸರ ಬಗ್ಗೆ ಒಂದು ಅವಹೇಳನ ಮಾತನ್ನು ಹೇಳಿದ್ದಾನೆ. ಏನಂದರೆ, ರಾಜರ ಕಾಲದಿಂದ, ಅಂದರೆ ಟಿಪ್ಪು ಸುಲ್ತಾನ್ ಕಾಲದಿಂದ ಅವರು ಜಮೀನಿನಲ್ಲಿ ಸಾಗುವಳಿ ಮಾಡ್ಕೊಂಡು ಬರ್ತಾಯಿದ್ರು. ಏನು ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ರು. ಏನು ಉಳುಮೆ ಮಾಡ್ಕೊಂಡು ಬರ್ತಾ ತನ್ನ ಹೆಸರಿಗೆ ಜಮೀನನ್ನು ಮಾಡ್ಕೊಳ್ಳಿಕ್ಕೆ ಸಹ ಅರ್ಜಿ ಹಾಕಿದ್ರು. ಈ ಅರ್ಜಿ ಮುಸ್ಲಿಮ್ಸರು, ಅಲ್ಲಿಂದ ಮುಸ್ಲಿಂ ಸಾಗುವಳಿ ರಾಜರ ಕಾಲಿನ ಎಲ್ಲ ವರ್ಗದವರು, ಎಲ್ಲ ಸಮುದಾಯದವರು ಅರ್ಜಿಯ ಬಗೈರ್ ಹುಕುಂ ಸಾಗುವಳಿನಲ್ಲಿ ಅರ್ಜಿ ಹಾಕಿದ್ರು. ಸೊ ಅರ್ಜಿ ಹಾಕಿದರೆ ಕೆಲವರು ಅವ್ರಿಗೆ ತಕ್ಕಲಿಲ್ಲ ಅನಿಸ್ತದೆ, ಶಾಸಕರಿಗೆ ದೂರನ್ನೇ ನೀಡಿದ್ದಾರೆ. ಈ ಥರ ಮುಸ್ಲಿಮ್ಸರು ಮಾತ್ರ ತನ್ನ ಜಮೀನನ್ನು ಹೆಸರಿಗೆ ಮಾಡಿಸ್ಕೊಳ್ತಾ ಇದ್ದಾರಂತ. ಸೊ ಶಾಸಕರು ಏನು ಮಾಡಿದ್ದಾರೆ, ಶಾಸಕರು ಅಲ್ಲಿಂದ ಬಂಡಿ ಸಿದ್ದೇಗೌಡರು ಏನು ಮಾಡಿದ್ದಾರೆ, ಕಂದಾಯ ಅಧಿಕಾರಿಗಳನ್ನು ಕರೆಸಿ ಏನು ಹೇಳಿದ್ದಾರೆ, ಈ ಸಾಹೇಬರಿಗೆ ಏನು ಈ ಜಮೀನುಗಳು ಅವರ ಹೆಸರಿನಲ್ಲಿ ಮಾಡಿದ್ರೆ ಅವರು ನಿಮಗೆ ಗಲ್ಲಿಗೆ ಹಾಕ್ತೀರಿ, ನೇಣಿಗೆ ಹಾಕ್ತೀರಿ ಅಂತ ಒಂದು ಕೆಟ್ಟ ಶಬ್ದ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಹೌದು, ಮುಸ್ಲಿಂ ಸಮಾಜಕ್ಕೆ ಮಾತ್ರ, ಸಮುದಾಯಕ್ಕೆ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಸಾಹೇಬ್ರ ಹೆಸರಿನಲ್ಲಿ ಜಮೀನನ್ನು ಮಾಡಿದ್ರೆ ನಿಮಗೆ ಗಲ್ಲಿಗೇರಿಸ್ತೀನಿ ಅಂತ ಮಾತನ್ನು, ಒಂದು ಕೆಟ್ಟ ಮಾತನ್ನು ಅಧಿಕಾರಿಗಳಿಗೆ, ಕಂದಾಯ ಅಧಿಕಾರಿಗಳಿಗೆ ಒಂದು ಕೆಟ್ಟ ಮಾತನ್ನು, ಧಮಕಿಗಳನ್ನು ಹಾಕಿದ್ದಾರೆ. ಇದನ್ನು ಸಹಿಸದ ನಮ್ಮ SDPI ಪಕ್ಷದ ವತಿಯಿಂದ
ನಮ್ಮ ಗಣ್ಯರು ನಾಯಕರು ಏನೋ ಒಂದು ನಿಲುವನ್ನು ನೀಡಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಅದೇ ಥರ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ಒಂದು ದಂಡಾಧಿಕಾರಿ ಕಚೇರಿ ಮುಂದೆ ಇವತ್ತು ಒಂದು ದಿವಸ ಈ ಶಾಸಕನ ವಿರುದ್ಧ ಏನು ಕರ್ನಾಟಕ ಸರ್ಕಾರ ಏನು ಬಂದಿದೆ, ಕರ್ನಾಟಕ ರಾಜ್ಯದಲ್ಲಿ 92 ಭಾಗ ಮತಗಳ ಬ್ಯಾಂಕಿಂದ ಮುಸ್ಲಿಂ ಸಮುದಾಯದಿಂದ ಮಾತ್ರ ಬಂದಿರೋದು. ಅಂತಹ ಸರ್ಕಾರದಲ್ಲಿ, ಅಂತಹ ಒಂದು ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆದ್ರೇನು ನಮಗೆ ಸಹಕಾರ ಇಲ್ಲ, ಮುಸ್ಲಿಮ್ಸ್ಗೆ ಸಹಕಾರ ಇಲ್ಲ, ಏನು ಸಪೋರ್ಟ್ ಇಲ್ಲ. ಏನು ಇದು ಈ ಮಾತಾಡಿರೋ ಶಾಸಕನಿಗೆ ಏನು ವಜಾ ಮಾಡಬೇಕು, ಕೂಡಲೇ ವಜಾ. ಇವಾಗವರೆಗೂ ಕೊಟ್ಟಿರೋದು ಅವಕಾಶ ಜಾಸ್ತಿ ಆಗಿದೆ. ಇವಾಗವರೆಗೂ ಸರ್ಕಾರ ಇವರ ವಜಾ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂಥ ಮಾತುಗಳನ್ನು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾಗಿರ್ತದೆ. ಯಾಕಂದರೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮಾತಾಡಿರೋದು. ಸಾಗುವಳಿಗೆ ಎಲ್ರಿಗೂ ಅವಕಾಶ ಇದೆ. ಸಾಗುವಳಿಯಲ್ಲಿ ಅರ್ಜಿ ಹಾಕಲಿಕ್ಕೆ ಎಲ್ರಿಗೂ, ಎಲ್ಲ ವರ್ಗದವರಿಗೆ ಎಲ್ರಿಗೂ ಅವಕಾಶ ಇದೆ. ಜಮೀನಲ್ಲಿ ಭೂಮಿ ಉಳುಮೆ ಮಾಡಿ ಎಂದು ಸಾಗುವಳಿನಲ್ಲಿ ಅರ್ಜಿ ಹಾಕಿ ಒಂದು ತನ್ನ ಹೆಸರಿಗೆ ಮಾಡಿಸ್ಕೊಳ್ಳೋಕ್ಕೆ ಎಲ್ರಿಗೂ ಅಧಿಕಾರ ಇದೆ. ಇಂಥ MLAಗಳಿದ್ರೆ ಇವಾಗ ಅವ್ರಿಗೆ ಓಟುಗಳು ಮಾತ್ರ ಓಟ್ ಬೇಕಾದರೆ ಮೈನಾರಿಟೀಸ್ಗೆ ಬೇಕು. ಬೇರೆದಲ್ಲಿ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಅನುಕೂಲ ಮಾತುಗಳನ್ನು ಹೇಳ್ಬಿಡಿ. ಮೊದಲಾಗಿ ನಾವು ಏನು ತಿಳ್ಕೊಬೇಕಂದ್ರೆ, ಈ ರಾಜಕಾರಣಿಗಳು ಒಂದು ಕಡೆ BJP ಅವರು ಅವರ ಒಂದು ರಾಜಕಾರಣಿ ಮಾಡ್ತಾ ಇದ್ದಾರೆ, ಕೋಮುವಾದಿ ರಾಜಕಾರಣಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಹೇಳ್ತೀನಂದರೆ, ಒಂದು ಹಾರ್ಡ್ಕೋರ್ ಹಿಂದುತ್ವ, ಅದೇ ಆಪೋಸಿಟ್ ನಾವು ಯಾರಿಗೆ ಒಂದು ಸೆಕ್ಯುಲರ್ ಅಂತ ನಂಬಿಕೆ ಇಟ್ಕೊಂಡಿದ್ದೀರಿ. ಅವರು ನಮ್ಮ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಅಪೋಸಿಷನ್ ಲೀಡ್ರ್, ಏನು ಹೇಳಿದರು ಎಲೆಕ್ಷನ್ಗಿಂತ ಮುಂಚೆ, ಮೊಹಬ್ಬತ್ ಕಿ ದುಕಾನ್. ಇವಾಗ ಎಲ್ಲೈತು ಮೊಹಬ್ಬತ್ ಕಿ ದುಕಾನ್? ಅದು ನಮ್ಮದು ಪ್ರಶ್ನೆ. ಬರೀ ಎಲೆಕ್ಷನ್ ಬಂದರೆ ಮುಸ್ಲಿಮ್ಸರು, ಮೈನಾರಿಟಿಗರು, ನಮ್ಮ ಮಾನ್ಯ CM ಅವರು ಅಹಿಂದ ನಾಯಕ ಅಂತ ಹೇಳ್ಕೊಳ್ತಾರೆ. ಅವರದೇ ಪಕ್ಷದಲ್ಲಿ ಇಂತಹ MLAಗಳು ಇಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅದ್ರ ಮೇಲೆ ಕ್ರಮ ಯಾಕೆ ಇವರು ತಗೊಳ್ತಾ ಇಲ್ಲ? ಅದಕ್ಕೋಸ್ಕರ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪೂರ್ತಿ ಎಲ್ಲ ಕರ್ನಾಟಕದಲ್ಲಿ ಕೂಡ ಇಂತಹ ಒಂದು ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಿನ್ನೆಯಿಂದ ನಾವು ಕಂಟಿನ್ಯೂಯಸ್ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀರಿ. ನಿನ್ನೆ ಮುಳಬಾಗಿಲಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ದೀರಿ. ನಮ್ಮ ಡಿಮ್ಯಾಂಡ್ ಇಷ್ಟೇ, ನೀವೇ ಹೇಳಿದ್ದೀರಾ, ರಾಹುಲ್ ಗಾಂಧಿ ಅವರೇ ಹೇಳಿದ್ದೀರಾ ಏನಂತೆ, ನಮ್ಮ ಕಾಂಗ್ರೆಸ್ಸಲ್ಲಿ RSSನ ಮನಸ್ಥಿತಿ ಇಟ್ಟಿಯೋರು ರಾಜಕಾರಣಿಗಳು ಇದ್ದಾವೆ ಅಂತ. ಇವಾಗ ಮುಂದೆ ಬಂದಿದ್ದಾರೆ. ಅಂತಹ ಲೀಡರ್ಸ್ ನಿಮ್ಮ ಪಕ್ಷಕ್ಕೆ ಬೇಕಾ? ಅವ್ರಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟು ಪಾರ್ಟಿಯಿಂದ ವಜಾಗೊಳಿಸಬೇಕು. ಅದು ನಮ್ಮ ಡಿಮ್ಯಾಂಡ್. ಅದಕ್ಕೋಸ್ಕರ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. जितने भी हमारे कांग्रेस के MLAs हैं, बड़े बड़े अहदे के ऊपर, हमारे नसीर साहब, जमीर साहब, रिजवान अरशद, NA हारिस, जितने भी तनवीर सेठ साहब, उन सब लोगों से ये कहना चाहता हूँ, ऐसे मौके पर आप चुप क्यों रहते हैं? हमारे स्पीकर साहब ब्यूटी खादर साहब भी, ऐसे लोगों पर आपको आगे आकर बोलना चाहिए. ऐसे आपके जो है लीडर्स को जो है रोकना चाहिए. हमारी तरफ से क्या है, आपको एक गुजारिश है.